ಓಂ ಶಾಂತಿ. 2/2/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು. ಅವ್ಯಕ್ತ ಮಿಲನದ ಅನುಭವದ ವಿಧಾನ. ಈ ಮುರಳಿಯಲ್ಲಿ ನಿನ್ನೆ ದಿನ ಬಾಪ್ ದಾದಾರವರು ಈ ವ್ಯಕ್ತ ಲೋಕದಲ್ಲಿ ಇದ್ದು ಅವ್ಯಕ್ತ ಸ್ಥಿತಿಯ ಅನುಭವ, ಅವ್ಯಕ್ತ ಮಿಲನದ ಅನುಭವ ಹೇಗೆ ಮಾಡಬೇಕು ಎಂದು ತಿಳಿಸಿಕೊಟ್ಟು, ಈ ದಿನ ವಿಶೇಷವಾಗಿ ಬಾಬಾ ಹೇಳ್ತಾ ಇದ್ದಾರೆ, ಕೈ ಬಚ್ಚೋಂಕೆ कुछ लोक संग्रह प्रति प्रश्न भी पहुँचते हैं। कई बच्चे मूंझते हैं कि साकार द्वारा तो यह कहा कि सूक्ष्म वतन है नहीं, तो बाबा कहाँ गए, कहाँ से मिलने आते हैं, कहाँ यह संदेश भेजते हैं, क्यों भोग लगाते हो, इसका भी राज है। ಮಕ್ಕಳಿಗೆ ಅನೇಕ ಪ್ರಶ್ನೆಗಳು ಬಂದಿವೆ. ಸಾಕಾರದಲ್ಲಿ ಬಾಬಾ ಇರುವಾಗ ಹೇಳ್ತಿದ್ರು ಸೂಕ್ಷ್ಮ ವತನನೇ ಇಲ್ಲ ಅಂತೇಳಿ. ಹಾಗಾದರೆ ಈಗ ಬಾಬಾ ಯಾವ ವತನಕ್ಕೆ ಹೋಗಿದ್ದಾರೆ, ಎಲ್ಲಿಂದ ಬಂದು ಮಿಲನ ಮಾಡ್ತಾರೆ, ಸಂದೇಶ ಎಲ್ಲಿಗೆ ಕಳಿಸ್ತಾರೆ, ಭೋಗ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ, ಇದರ ರಹಸ್ಯ ಏನು, क्यों कहा गया था, इसका मूल कारण यही है कि जैसे आप लोगों ने देखा होगा कि कभी कभी छोटे बच्चे जब कोई चीज़ के पीछे लग जाते हैं तो वह चीज़ भल अच्छी भी होती है, लेकिन हद से ज़्यादा उस अच्छी चीज़ के पीछे पड़ जाते हैं तो बच्चों से क्या किया जाता है. ಇದರ ಬಗ್ಗೆ ಬಾಬಾ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮೊದಲು ಸೂಕ್ಷ್ಮ ವತನ ಇಲ್ಲ ಅಂತ ಯಾಕೆ ಹೇಳಿದರು? ಯಾಕೆ ಅಂದರೆ, ಹೇಗೆ ಚಿಕ್ಕ ಚಿಕ್ಕ ಮಕ್ಕಳು ಯಾವುದಾದರೂ ಒಂದು ವಸ್ತುವಿನ ಬಗ್ಗೆ ಹಠ ಮಾಡ್ತಾ ಇದ್ದರೆ, ಆ ವಸ್ತು ಬೇಕೇ ಬೇಕು ಅಂತ ಜಿದ್ದು ಮಾಡ್ತಾ ಇದ್ದರೆ, ತಂದೆ ತಾಯಿಗಳು ಆ ವಸ್ತುವನ್ನು ಮುಚ್ಚಿಟ್ಟು ಆ ಮಕ್ಕಳಿಗೆ ಆ ವಸ್ತುವೇ ಇಲ್ಲ ಎಂದು ತಿಳಿಸಿಕೊಡ್ತಾರೆ. ಅವರ ಕಣ್ಣುಗಳಿಂದ, ಅವರ ದೃಷ್ಟಿಯಿಂದ ಆ ವಸ್ತುವನ್ನು ದೂರ ಮಾಡ್ತಾರೆ. ऐसे ही कहा जाता है कि इसकी जो एक्स्ट्रा लगन लग गई है वह कुछ ठीक हो जाए. इसी रीति से वर्तमान समय कई बच्चे इन्हीं बातों में कुछ चटक गए थे. ಮಕ್ಕಳಿಗೆ ಆ ವಸ್ತುವಿನ ಸೆಳೆತದಿಂದ ದೂರ ಮಾಡುವುದಕ್ಕಾಗಿ ತಂದೆ ತಾಯಿಗಳು ಆ ವಸ್ತುವನ್ನು ಮಕ್ಕಳ ದೃಷ್ಟಿಯಿಂದ ದೂರ ಇಡುತ್ತಾರೆ. ಅವರ ಮನಸ್ಸು ಆ ವಸ್ತುವಿನಲ್ಲಿನೇ ಅಂಟಿಕೊಳ್ಳಬಾರದು ಎಂಬ ಉದ್ದೇಶದಿಂದ. ಹಾಗೆ ಸಾಕಾರದಲ್ಲಿ ಅನೇಕ ಮಕ್ಕಳಿಗೆ ಸೂಕ್ಷ್ಮ ವತನಕ್ಕೆ ಹೋಗುವ ಆಶೆ ಹುಟ್ಟಿಕೊಂಡಿತ್ತು. ಸಂದೇಶ ಪುತ್ರಿಯರ ಥರ ನಾವು ಸಹ ಧ್ಯಾನ ಅವಸ್ಥೆಗೆ ಹೋಗಬೇಕು, ಸಂದೇಶ ತರಬೇಕು ಅನ್ನುವ ಇಚ್ಛೆ ಅನೇಕರಲ್ಲಿ ಹುಟ್ಟಿತ್ತು. यह बुद्धि से हटाने के लिए कहा गया था कि सूक्ष्म वतन है ही नहीं. ಅನೇಕ ಮಕ್ಕಳು ಆ ಸೂಕ್ಷ್ಮ ವತನದ ಧ್ಯಾನ ಸ್ಥಿತಿಗೆ ಹೋಗಲು ಆಶೆ ಪಡ್ತಿದ್ರು. ಅವರನ್ನು ಅದರಿಂದ ಬಿಡಿಸುವುದಕ್ಕಾಗಿ ಬಾಬಾ ಹೇಳಿದರು, ಸೂಕ್ಷ್ಮವತನ
इल्लवे इल्ला अंथेಳಿ। लेकिन इसका भाव यह नहीं कि अगर बच्चों से चीज़ छिपाई जाती है तो वह चीज़ खत्म हो जाती नहीं। ಆದರೆ ಹೇಗೆ ಮಕ್ಕಳಿಂದ ಒಂದು ವಸ್ತುವನ್ನು ದೂರ ಮಾಡಿದಾಗ ಆ ವಸ್ತುವೇ ಇಲ್ಲ ಅಂತ ಹೇಳಲು ಸಾಧ್ಯವಾಗೋದಿಲ್ಲ, ಹಾಗೆ ಸೂಕ್ಷ್ಮವತನ ಮೊದಲೂ ಇತ್ತು, ಇವತ್ತಿಗೂ ಇದೆ। यह तो एक युक्ति है चटकी हुई चीज से छुड़ाने की, तो यह भी युक्ति थी। ಎಲ್ಲರಲ್ಲಿ ಸೂಕ್ಷ್ಮವತನಕ್ಕೆ ಹೋಗುವ ಆಶೆ, ಸಾಕ್ಷಾತ್ಕಾರ ನೋಡುವ ಆಶೆಗಳು ಏನಿದ್ದವು ಅದರಿಂದ ದೂರ ಮಾಡುವುದಕ್ಕಾಗಿ ಬಾಬಾ ಆ ರೀತಿಯಲ್ಲಿ ಹೇಳಿದರು। अगर सूक्ष्म वतन नहीं तो भोग कहाँ लगाते, इस रस्म रिवाज को क्यों कायम रखा। कोई भी ऐसा कार्य होता है तो खुद भी संदेश क्यों पूछवाते थे। तो ऐसे नहीं कि सूक्ष्म वतन नहीं है, सूक्ष्म वतन है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಜ್ಞದ ಪ್ರಾರಂಭದಿಂದಲೂ ಭೋಗ ಇಡುವ ಪದ್ಧತಿ ಇತ್ತು। ಬ್ರಹ್ಮ ಬಾಬವರು ಏನಾದರೂ ಕೇಳುವುದಾದರೆ ಸಂದೇಶ ಪುತ್ರಿಯರ ಮೂಲಕ ಸಂದೇಶ ತರಲು ತಿಳಿಸ್ತಾ ಇದ್ದರು। ಪ್ರಶ್ನೆಗಳನ್ನು ಕಳಿಸಿ ಶಿವಬಾಬವರಿಂದ ಅದರ ಉತ್ತರವನ್ನು ಕೇಳಿ ಬರಲು ತಿಳಿಸ್ತಾ ಇದ್ದರು। ಅಂದ ಮೇಲೆ ಸೂಕ್ಷ್ಮವತನ ಇದ್ದೇ ಇದೆ, ಅವತ್ತಿಗೂ ಇತ್ತು, ಇವತ್ತು ಇದೆ। लेकिन अब सूक्ष्म वतन में आने जाने के बजाय स्वयं ही सूक्ष्म वतन वासी बनना है। ಆದರೆ ಸೂಕ್ಷ್ಮವತನಕ್ಕೆ ಹೋಗಿ ಬರುವುದರ ಬದಲಾಗಿ ತಾವು ಮಕ್ಕಳು ಈಗ ಸೂಕ್ಷ್ಮವತನ ವಾಸಿಯಾಗಬೇಕು। यही बाप दादा की बच्चों में आशा। ಬಾಪ್ ದಾದಾರವರಿಗೆ ಮಕ್ಕಳ ಪ್ರತಿ ಇದೇ ಆಶೆ ಇದೆ। ಮಕ್ಕಳು ದಿವ್ಯ ಬುದ್ಧಿಯ ಮೂಲಕ ಸೂಕ್ಷ್ಮವತನದ ಅನುಭವ ಮಾಡಲಿ ಅಂತ। आना जाना ज़्यादा नहीं होना चाहिए, यह यथार्थ है। कमाई किसमें है, तो बाप बच्चों की कमाई को देखते हैं और कमाई के लायक बनाते हैं। ಧ್ಯಾನ ಸ್ಥಿತಿಗೆ ಹೋಗುವುದು ಬರುವುದನ್ನು ಕಡಿಮೆ ಮಾಡಬೇಕು, ಅದೇ ನಿಜವಾದ ವಿಧಾನ, ಯಥಾರ್ಥವಾದ ಪುರುಷಾರ್ಥ। ಸಂಪಾದನೆ ಇರುವುದು ಧ್ಯಾನದಲ್ಲಿ ಇಲ್ಲ, ಸಂಪಾದನೆ ಇರುವುದು ಯೋಗ ಮತ್ತು ಜ್ಞಾನದಲ್ಲಿ ಇದೆ। ಮಕ್ಕಳ ಸಂಪಾದನೆ ಪ್ರಾಪ್ತಿ ಜಾಸ್ತಿ ಆಗಲಿ ಎಂಬ ಉದ್ದೇಶದಿಂದ ಬಾಪ್ ದಾದಾರವರು ಆ ರೀತಿಯಲ್ಲಿ ತಿಳಿಸಿದರು। इसलिए यह सभी रहस्य बोलते रहे। अभी समझा कि क्यों कहा था और अब क्या है। ಈಗ ತಿಳಿತಲ್ವಾ ಯಾಕೆ ನಾನು ಮೊದಲು ಆ ಥರ ಹೇಳಿದ್ದೆ, ಈಗ ಈ ಥರ ಹೇಳ್ತಿದ್ದೀನಿ ಅನ್ನೋದು। सूक्ष्म वतन के अव्यक्त अनुभव को ಕೇವಲ ಸೂಕ್ಷ್ಮವತನಕ್ಕೆ ಹೋಗಿ ದೃಶ್ಯಗಳನ್ನು ನೋಡೋದಲ್ಲ, ಆದರೆ ಸಾಕಾರದಲ್ಲಿ ಇದ್ದು ಸೂಕ್ಷ್ಮವತನದ ಅವ್ಯಕ್ತ ಅನುಭವವನ್ನು ಮಾಡಿರಿ। ಸೂಕ್ಷ್ಮ ಸ್ಥಿತಿ ಕಾ ಅನುಭವ ಕರು। ಸೂಕ್ಷ್ಮವತನದ ಸೂಕ್ಷ್ಮ ಸ್ಥಿತಿಯನ್ನು ಈಗ ನೀವು ಅನುಭವ ಮಾಡಿರಿ। ಆನೆ ಜಾನೆ ಕಿ ಆಶಾ ಅಲ್ಪಕಾಲ ಕಿ, ಹೋಗಿ ಬರುವ ಆಶೆ ಏನಿದೆ ಅದು ಅಲ್ಪಕಾಲದ ಆಶೆ ಆಗಿದೆ। अल्पकाल के बजाय सदा अपने को सूक्ष्म वतनवासी क्यों नहीं बनाते। ಹೋಗಿ ಬರುವ ಅಲ್ಪಕಾಲದ ಆಶೆಯನ್ನು ಬಿಟ್ಟು ತಾವು ಯಾಕೆ ಸದಾಕಾಲದ सूक्ष्म वतनवासी ಆಗಬಾರದು। और सूक्ष्म वतनवासी बनने से ही
बहुत ವಂಡರ್ಫುಲ್ ಅನುಭವ ಕರೆಂಗೆ. ಯಾವ ಮಕ್ಕಳು ಸೂಕ್ಷ್ಮ ವತನವಾಸಿ ಆಗ್ತಾರೆ ಅವರು ಬಹಳ ವಂಡರ್ಫುಲ್ ಅದ್ಭುತ ಅನುಭವಗಳನ್ನು ಮಾಡ್ತಾರೆ. खुद आप लोग वर्णन करेंगे कि यह अनुभव और संदेशियों के अनुभव में कितना फर्क है. ತಾವು ವ್ಯಕ್ತದಲ್ಲಿ ಇದ್ದು ಅವ್ಯಕ್ತ ವತನದ ಸೂಕ್ಷ್ಮ ವತನದ ಅನುಭವ ಮಾಡಿದಾಗ ತಾವೇ ಹೇಳಬಹುದು ಸಂದೇಶ ಪುತ್ರಿಯರ ಅನುಭವದಲ್ಲಿ ಮತ್ತು ಸೂಕ್ಷ್ಮ ವತನದ ಅನುಭವದಲ್ಲಿ ಬಹಳ ವ್ಯತ್ಯಾಸ ಇದೆ ಅಂತ. ವಹ ಕಮಾಯಿ ನಹಿ ಯಹ ಕಮಾಯಿ ಭೀ ಹೈ ಔರ್ ಅನುಭವ ಭೀ. ಸೂಕ್ಷ್ಮ ವತನದ ದೃಶ್ಯಗಳನ್ನು ನೋಡುವುದರಲ್ಲಿ ಕಮಾಯಿ ಇಲ್ಲ, ದುಡಿಮೆ ಇಲ್ಲ, ಗಳಿಕೆ ಇಲ್ಲ. ಆದರೆ ಸೂಕ್ಷ್ಮ ವತನ ವಾಸಿಯಾಗುವ ಅನುಭವದಲ್ಲಿ ಪ್ರಾಪ್ತಿನೂ ಇದೆ ಮತ್ತು ಅನುಭವನೂ ಇದೆ. तो एक ही समय दो प्राप्ति हो वह अच्छा है या एक ही चाहते हो. ಹಾಗಾದರೆ ಸಾಕಾರದಲ್ಲಿ ಇದ್ದರೂ ಸಹ ಸೂಕ್ಷ್ಮ ವತನದ ಅನುಭವ ಮಾಡಿ ಎರಡು ಪ್ರಾಪ್ತಿಗಳನ್ನು ಪಡೆಯಲು ಇಚ್ಛಿಸುತ್ತೀರೋ ಅಥವಾ ಒಂದೇ ಪ್ರಾಪ್ತಿ ಸಾಕು? ಯಾವುದು ಒಳ್ಳೆಯದು? ಕೈ ಬಚ್ಚೋं के मन में यह भी प्रश्न है. ना मालूम बाप दादा कहते थे कि सभी को साथ में ले जाएंगे. अब वह तो चले गए. ಇನ್ನು ಅನೇಕ ಮಕ್ಕಳಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಏನೆಂದರೆ ಬಾಪ್ ದಾದಾರವರು ಮೊದಲು ಹೇಳ್ತಾ ಇದ್ರು ಮಕ್ಕಳನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಅಂತ. ಈಗ ನಮ್ಮನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಲೇಕಿನ್ ವಹ ಚಲೆ ಗಯೇ ಹೇ ಮುಕ್ತಿಧಾಮ್ ಮೇ ಜಾ ನಹಿ ಸಕ್ತೆ. ಬಾಪ್ ದಾದಾರವರು ಹೋಗಿದ್ದಾರೆ ನಿಜ, ಆದರೆ ಮುಕ್ತಿಧಾಮಕ್ಕೆ ಹೋಗಿಲ್ಲ. ಸಿವಾಯ್ ಬಾರಾತ್ ವ ಬಚ್ಚೋಂ ಕೆ ಮುಕ್ತಿಧಾಮ್ ಮೇ ಜಾ ನಹಿ ಸಕ್ತೆ. ಮಕ್ಕಳ ಸಂಘಟನೆ ಇಲ್ಲದೆ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗದೇ ವಿನಃ ಬಾಬಾ ಮುಕ್ತಿಧಾಮಕ್ಕೆ ಹೋಗುವುದಿಲ್ಲ. ಮಕ್ಕಳ ದಿಬ್ಬಣದ ಜೊತೆಗೇನೆ ಬಾಪ್ ದಾದಾರವರು ಸಹ ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ಬಾರಾತ್ ಕೆ ಬಿಗರ್ ಅಕೇಲೆ ಕೈಸೆ ಜಾ ಸಕ್ತೆ ಹೈ. ಬಾರಾತ್ ತಯಾರ್ ಹೈ, ಯಹಿ ಸುನಾ ಹೈ कि अब तक की बारात के साथ ही जाएंगे. ಬಾಬಾ ಹೇಳ್ತಿದ್ದಾರೆ, ನಾವಿಬ್ಬರೇ ಮುಕ್ತಿಧಾಮಕ್ಕೆ ಹೋಗೋದಿಲ್ಲ, ಎಲ್ಲ ಮಕ್ಕಳನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇವೆ. ಎಲ್ಲ ಮಕ್ಕಳು ಆ ಕೊನೆಯ ಮೆರವಣಿಗೆಯಲ್ಲಿ ದಿಬ್ಬಣದಲ್ಲಿ ಭಾಗವಹಿಸುತ್ತಾರೆ. ಹಾಗಾದರೆ ಬಾಪ್ ದಾದಾರವರ ಜೊತೆಗೆ ಬರಲು ತಯಾರಿದ್ದೀರಾ? यही सुना है कि अब तक की बारात के साथ ही जाएंगे. जब बारात ही सज रही है तो अकेले कैसे जाएंगे. ತಾವು ಕೇಳಿದ್ರಲ್ವಾ, ನಾವೆಲ್ಲರೂ ಕೊನೆಗೆ ಬಾಪ್ ದಾದಾರವರ ಜೊತೆಗೆ ಮೆರವಣಿಗೆಯಲ್ಲಿ ಹೋಗೋರಿದ್ದೇವೆ ಅಂತ. ಹಾಗಾದರೆ ಆ ಮೆರವಣಿಗೆ, ಆ ದಿಬ್ಬಣನೇ ಇನ್ನೂ ತಯಾರಾಗಿಲ್ಲ ಅಂದ ಮೇಲೆ ಬಾಪ್ ದಾದಾರವರು ಮಕ್ಕಳನ್ನು ಬಿಟ್ಟು ಹೇಗೆ ಹೋಗುತ್ತಾರೆ? ಅಭಿ ತೋ ಸೂಕ್ಷ್ಮ ವತನ್ ಮೇ ಹಿ ಅವ್ಯಕ್ತ ರೂಪ ಸೆ ಸ್ಥಾಪನಾ ಕಾ ಕಾರ್ಯ ಚಲ್ತಾ रहेगा. ತಾವೆಲ್ಲರೂ ತಯಾರ್ ಆಗುವವರೆಗೆ ಸೂಕ್ಷ್ಮ ವತನದಲ್ಲಿಯೇ ಅವ್ಯಕ್ತ ಬಾಪ್ ದಾದಾರವರು ಸ್ಥಾಪನೆಯ ಕಾರ್ಯವನ್ನು ಮಾಡುವರು. जब तक स्थापना का कार्य समाप्त नहीं हुआ है तब तक बिना कार्य सफल किए हुए घर नहीं लौटेंगे. ಎಲ್ಲಿಯವರೆಗೆ ಸ್ಥಾಪನೆಯ ಕಾರ್ಯ ಸಮಾಪ್ತಿ ಆಗೋದಿಲ್ಲ ಅಲ್ಲಿಯವರೆಗೆ ಬಾಪ್ ದಾದಾರವರು ಮನೆಗೆ ವಾಪಸ್
ಹೋಗೋದಿಲ್ಲ. साथ ही चलेंगे और फिर चलने के बाद क्या करेंगे. ಜೊತೆಗೆ ನಾವು ಹೋಗಬೇಕಾಗಿದೆ. ಹೋಗಿದ ನಂತರ ಏನು ಮಾಡುವರು? मालूम है क्या करेंगे. साथ चलेंगे और साथ रहेंगे. ಹೋದ ನಂತರ ಪರಮಧಾಮದಲ್ಲಿಯೂ ಬಾಪ್ ದಾದಾರವರು ಮಕ್ಕಳ ಜೊತೆಗೇ ಇರುತ್ತಾರೆ ಮತ್ತು ಮುಂದೆ साथ रहेंगे फिर साथ साथ ही सृष्टि पर आएंगे. ಮುಂದೆ ಮಕ್ಕಳ ಜೊತೆಗೆ ಬ್ರಹ್ಮ ಬಾಬವರು ಸಹ ಈ ಸೃಷ್ಟಿ ನಾಟಕದಲ್ಲಿ ಬರೋರಿದ್ದಾರೆ. आप बच्चों का जो गीत है कभी भी हाथ और साथ न छूटे तो बच्चों का भी वायदा है तो बाप दादा का भी वायदा है. ಹೇಗೆ ತಾವೆಲ್ಲರೂ ಒಂದು ಗೀತೆಯನ್ನು ಹೇಳ್ತಿದ್ರಿ, ಬಾಬಾ ನಿನ್ನ ಕೈ ಮತ್ತು ನಿನ್ನ ಸಂಘವನ್ನು ಯಾವತ್ತೂ ಬಿಡೋದಿಲ್ಲ ಅಂಥೇಳಿ, ಹಾಗೆ ತಂದೆಯ ವಾಯ್ದೆ, ತಂದೆಯ ಪ್ರತಿಜ್ಞೆಯೂ ಆಗಿದೆ, ನಾನು ಮಕ್ಕಳನ್ನು ಬಿಟ್ಟು ಹೋಗೋದಿಲ್ಲ ಅಂಥೇಳಿ. ಬಾಪ್ ಅಪ್ನೆ ವಾಯ್ದೆ ಸೆ ಬದಲ್ ನಹಿ ಸಕ್ತೆ. ಹೇಗೆ ಮಕ್ಕಳು ನಿಮ್ಮ ಪ್ರತಿಜ್ಞೆಯನ್ನು ಬಿಡ್ತಾ ಇಲ್ಲ, ಹಾಗೆ ಬಾಬವರು ಸಹ ತಮ್ಮ ಪ್ರತಿಜ್ಞೆಯನ್ನು ಬಿಡೋದಿಲ್ಲ. और भी कोई प्रश्न है? यूं तो समय प्रति समय सब स्पष्ट होता ही जाएगा. ಇನ್ನೂ ಕೆಲವು ಪ್ರಶ್ನೆಗಳು ಇವೆಯೇ? ಸಮಯ ಬಂದಾಗ ಎಲ್ಲವೂ ಸ್ಪಷ್ಟ ಆಗ್ತಾ ಹೋಗ್ತದೆ. ಎಲ್ಲವನ್ನು ಬಾಬಾ ಸ್ಪಷ್ಟವಾಗಿ ತಿಳಿಸುತ್ತಾ ಹೋಗ್ತಾರೆ. कईयों के मन में यह भी है कि ना मालूम जन्म होगा वा क्या होगा. जन्म होगा. ಇನ್ನು ಕೆಲವರಲ್ಲಿ ಒಂದು ಪ್ರಶ್ನೆ ಇದೆ, ಬ್ರಹ್ಮ ಬಾಬವರು ಮತ್ತೊಂದು ಜನ್ಮ ಪಡೆದಿದ್ದಾರೆಯೇ? ತಾವೇ ಹೇಳಿ, ಬ್ರಹ್ಮ ಬಾಬಾ ಮತ್ತೊಂದು ಜನ್ಮ ತಗೊಳ್ತಾರೆಯೇ? जैसे आपकी मम्मा का जन्म हुआ वैसे होगा. आप बच्चों का विवेक क्या कहता है. ಹೇಗೆ ಮಮ್ಮಾರವರು ದೇಹ ಬಿಟ್ಟ ನಂತರ ಮತ್ತೊಂದು ಜನ್ಮವನ್ನು ಪಡೆದರು, ಹಾಗೆ ಬ್ರಹ್ಮ ಬಾಬಾ ಏನಾದರೂ ಮತ್ತೊಂದು ಜನ್ಮ ಪಡಿತಾರೆಯೇ? ನಿಮ್ಮ ವಿವೇಕ, ನಿಮ್ಮ ಬುದ್ಧಿ ಏನು ಹೇಳುತ್ತದೆ? ड्रामा की भावी को देख सकते, थोड़ा थोड़ा देख सकते. जब आप लोग सबको कहते हो कि हम त्रिकालदर्शी बाप के बच्चे हैं, तो आने वाले काल को नहीं जानते हो. ಇದರ ಬಗ್ಗೆ ತಾವು ಸಹ ತಿಳ್ಕೋಬಹುದು. ತಾವು ತ್ರಿಕಾಲದರ್ಶಿ ತಂದೆಯ ತ್ರಿಕಾಲದರ್ಶಿ ಮಕ್ಕಳು ಆಗಿರೋದ್ರಿಂದ ಈ ಪ್ರಶ್ನೆಯ ಉತ್ತರ ತಮಗೂ ಗೊತ್ತಾಗಬಹುದು. आपके मन के विवेक अनुसार क्या होना चाहिए. ನಿಮ್ಮ ಮನಸ್ಸಿನ ವಿವೇಕ, ನಿಮ್ಮ ಬುದ್ಧಿ ಇದರ ಬಗ್ಗೆ ಏನು ಹೇಳ್ತಾ ಇದೆ? ಅವ್ಯಕ್ತ ಸ್ಥಿತಿ में स्थित होकर हाँ व ना कहो तो जवाब निकल आएगा. ನೀವು ಮಕ್ಕಳು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಈ ಪ್ರಶ್ನೆಯ ಬಗ್ಗೆ ವಿಚಾರ ಮಾಡಿ, ಆಗ ಹೌದು ಅಥವಾ ಇಲ್ಲ ಅನ್ನುವ ಉತ್ತರ ನಿಮ್ಮಲ್ಲಿಯೇ ಬರಬಹುದು. इस रीति से बाप दादा ने 2-4 से पूछा. ಈ ರೀತಿಯಲ್ಲಿ ಬಾಪ್ ದಾದಾರವರು 4-5 ಜನರಿಗೆ ಈ ಪ್ರಶ್ನೆಯನ್ನು ಕೇಳಿದರು. बहुत करके सभी का यही विचार था कि नहीं होगा. ಅಧಿಕ ಮಕ್ಕಳಲ್ಲಿ ಇದೇ ವಿಚಾರ ಇತ್ತು, ಏನಂದರೆ ಬ್ರಹ್ಮ ಬಾಬವರು ಮತ್ತೊಂದು ಜನ್ಮ ಪಡೆಯೋದಿಲ್ಲ ಅಂತ. आज ही उत्तर चाहते हो या बाद में. हलचल तो नहीं मच रही है. ಮತ್ತೆ ಬಾಬಾ ಕೇಳ್ತಾ ಇದ್ದಾರೆ, ಈ ಪ್ರಶ್ನೆಯ ಉತ್ತರ ಇವತ್ತೇ ಹೇಳಬೇಕೋ ಅಥವಾ ಮುಂದೆ ಹೇಳಬೇಕೋ? ನಿಮ್ಮ ಮನಸ್ಸಿನಲ್ಲಿ ಕೋಲಾಹಲ ಉಂಟಾಗಿಲ್ಲ ತಾನೇ? यह भी एक खेल रचा जाता है.
ಇದು ಸಹ ಒಂದು ಆಟ ಆಗಿದೆ. ಬಾಬಾ ಒಂದು ಆಟವನ್ನು ರಚನೆ ಮಾಡಿದ್ದಾರೆ. छोटे छोटे बच्चे तालाब में पत्थर मारकर उनकी लहरों से खेलते, तो यह भी एक खेल. ಚಿಕ್ಕ ಚಿಕ್ಕ ಮಕ್ಕಳು ಸರೋವರದಲ್ಲಿ ಕಲ್ಲು ಹಾಕಿ ಆಟ ಆಡ್ತಾರೆ. ಕಲ್ಲಿನಿಂದ ಏಳುವ ಅಲೆಗಳನ್ನು ನೋಡ್ತಾರೆ. ಹಾಗೆ ಇದು ಸಹ ಒಂದು ಆಟ ಆಗಿದೆ. बाप तुम सभी के विचार सागर में प्रश्नों के पत्थर फेंक कर तुम्हारे बुद्धि रूपी सागर में लहर उत्पन्न कर रहे. ಬಾಬೋರು ನಿಮ್ಮ ಪ್ರಶ್ನೆಗಳ ಸಾಗರದಲ್ಲಿ ಕಲ್ಲುಗಳನ್ನು ಹಾಕಿ, ಅಂದರೆ ಮತ್ತೆ ಪ್ರಶ್ನೆ ಕೇಳಿ, ನಿಮ್ಮ ಬುದ್ಧಿಯ ಸಾಗರದಲ್ಲಿ ತರಂಗಗಳನ್ನು ಉತ್ಪತ್ತಿ ಮಾಡಿಸುತ್ತಾ ಇದ್ದಾರೆ. ಉನ್ಹಿ ಲಹರೋं का खेल ಬಾಪ್ ದಾದಾ ದೇಖ್ ರಹೆ. ನಿಮ್ಮ ಬುದ್ಧಿಯ ಸಾಗರದಲ್ಲಿ ಉತ್ಪತ್ತಿಯಾಗುವ ಅಲೆಗಳನ್ನು ಬಾಬಾ ನೋಡ್ತಾ ಇದ್ದಾರೆ. ಅಭಿ ಆಪ್ ಸಬ್ಕೆ ಸಾಥ್ ಹಿ ಅವ್ಯಕ್ತ ರೂಪ ಸೆ ಸ್ಥಾಪನಾ ಕೆ ಕಾರ್ಯ ಮೇ ಲಗೆ ರಹೆ. ಪುನಃ ಬಾಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಬಾಬವರು ಕೊನೆಯವರೆಗೂ ನಿಮ್ಮ ಜೊತೆಗೆ ಅವ್ಯಕ್ತ ರೂಪದಿಂದ ಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿ ಇರ್ತಾರೆ. जब तक स्थापना का पार्ट है तब तक ಅವ್ಯಕ್ತ ರೂಪ से आप सभी के साथ है. ಎಲ್ಲಿಯವರೆಗೆ ಸ್ಥಾಪನೆಯ ಪಾತ್ರ ಇದೆಯೋ ಅಲ್ಲಿಯವರೆಗೆ ಬ್ರಹ್ಮ ಬಾಬಾ ಅವ್ಯಕ್ತ ರೂಪದಲ್ಲಿ ಇದ್ದು ತಮ್ಮ ಜೊತೆಗೆ ಇರ್ತಾರೆ. ಸಮಜ್ಗೆ ತಿಳಿತಲ್ವಾ? वतन में मम्मा को भी इमर्ज किया था. पता है क्या बात चली? जैसे साकार रूप में साकार वतन में मम्मा बोलती थी, बाबा आप बैठे रहिए, हम सभी काम करेंगे. ಮತ್ತೆ ಬಾಬಾ ಅದೇ ಸಮಯದಲ್ಲಿ ಮಮ್ಮಾರವರನ್ನು ಸೂಕ್ಷ್ಮ ವತನದಲ್ಲಿ ಇಮರ್ಜ್ ಮಾಡಿದ್ದರು. ಅಲ್ಲಿ ಮಮ್ಮ ಹೇಳ್ತಾ ಇದ್ರಂತೆ, ಬಾಬಾ ನೀವು ಯಾವ ಕೆಲಸನೂ ಮಾಡಬೇಡಿ, ನೀವು ಸುಮ್ಮನೆ ಕೂತೀರಿ, ನಾವು ಎಲ್ಲ ಕೆಲಸಗಳನ್ನು ಮಾಡುತ್ತೇವೆ ಅಂತ. इसी रीति से वतन में भी यही कहा कि हम सभी कार्य स्थापना के जो करने हैं वह करेंगे. ಮಮ್ಮಾರವರು ಸಹ ತಮ್ಮ ವತಿಯಿಂದ ಹೇಳಿದ್ರಂತೆ, ಬಾಬಾ ನೀವು ಸುಮ್ಮನೆ ಕುಳಿತೀರಿ, ಸ್ಥಾಪನೆಯ ಎಲ್ಲ ಕಾರ್ಯಗಳನ್ನು ನಾವೇ ಮಾಡುತ್ತೇವೆ ಅಂತ. आप बच्चों के साथ ही बच्चों को बहलाते रहिए. ऐसे ही साकार में कहती थी ना. ಬಾಬಾ ತಾವು ಮಕ್ಕಳ ಜೊತೆಗೆ ಇದ್ದು ಮಕ್ಕಳನ್ನು ರಮಿಸ್ತಾ ಇರಿ ಅಂತ ಮಮ್ಮಾರವರು ಸಾಕಾರದಲ್ಲಿ ಇದ್ದಾಗಲೂ ಹೇಳ್ತಾ ಇದ್ರು. ವಹಿ ವತನ್ ಮೇ ರೂಹ ರೂಹಾಂಚಲಿ. ಅದೇ ರೀತಿಯ ಸಂಭಾಷಣೆ ವತನದಲ್ಲಿಯೂ ಸಹ ನಡೆಯಿತು. आप सभी के मन में तो होगा ही कि हमारी मम्मा कहाँ गई. ತಮ್ಮೆಲ್ಲರ ಮನಸ್ಸಿನಲ್ಲಿಯೂ ಈ ಪ್ರಶ್ನೆ ಇರಬಹುದು, ನಮ್ಮ ಮಮ್ಮ ಎಲ್ಲಿ ಹೋಗಿದ್ದಾರೆ ಅಂತ. अभी यह राज इस समय स्पष्ट करने का नहीं. ಆದರೆ ಆ ರಹಸ್ಯವನ್ನು ಈ ಸಮಯದಲ್ಲಿ ಸ್ಪಷ್ಟ ಮಾಡಲು ಆಗೋದಿಲ್ಲ. कुछ समय के बाद सुनाएंगे कि वह कहाँ और क्या कर रही. ಸ್ವಲ್ಪ ಸಮಯದ ನಂತರ ಬಾಪ್ ದಾದಾರವರು ನಿಮಗೆ ಹೇಳುವರು, ಮಮ್ಮ ಎಲ್ಲಿದ್ದಾರೆ ಮತ್ತು ಏನು ಮಾಡ್ತಾ ಇದ್ದಾರೆ ಅಂತ. ಸ್ಥಾಪನಾ ಕೆ ಕಾರ್ಯ ಮೇ ಭಿ ಮದದ್ಗಾರ್ ಹೇ, ಲೇಕಿನ್ ಭಿನ್ನ ನಾಮ ರೂಪಸೆ. ಮಮ್ಮಾರವರು ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಿದ್ದಾರೆ, ಆದರೆ ಭಿನ್ನ ನಾಮದಿಂದ, ಭಿನ್ನ ರೂಪದಿಂದ. ಅಚ್ಚ ಅಬ್ ತೋ ಟೈಮ್ ಹೋ ಗಯಾ. ಒಳ್ಳೆಯದು, ಈಗ ಸಮಯ ಆಗಿದೆ. ಮುಂದಿನ ಭಾಗ ನಾಳೆ ದಿನ ಕೇಳೋಣ. ಅಚ್ಚ. ಓಂ ಶಾಂತಿ.